ಗೆಳೆಯರೇ, ಶರಣಾರ್ಥಿ. ಹಿಂದಿನ ತರಗತಿಯಲ್ಲಿ ನೌನ್ ಬಗ್ಗೆ ನೋಡ್ತಾ ಹೋಗಿದ್ವಿ. ನೌನ್ ಅಂತಂದರೆ ನೌನ್ ಈಸ್ ಎ ಪರ್ಸನ್, ಪ್ಲೇಸಸ್, ಥಿಂಗ್ಸ್ ಆರ್ ಐಡಿಯಾಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೆ ನೋಡ್ತಾ ಹೋಗಿದ್ವಿ. ಹಿಂದಿನ ವಿಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತಾ ಬನ್ನಿ. ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಅಂತ ಕರಿತೀವಿ. ಏನು ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಅಂತಂದ್ರೆ ನೋಡ್ರಿ, ಪ್ರತಿ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರಲೇಬೇಕು. ಪ್ರತಿ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರಲೇಬೇಕು. ಆ ಸಬ್ಜೆಕ್ಟ್ ಯಾವಾಗಲೂ ನೌನ್ ಆಗಿರುತ್ತೆ. ಇದನ್ನು ತಲೆಗೆ ಇಟ್ಕೋರಿ. ಪ್ರತಿ ವಾಕ್ಯದಲ್ಲಿ ಏನಿರಲೇಬೇಕು? ಸಬ್ಜೆಕ್ಟ್ ಇರಲೇಬೇಕು. ಆ ಸಬ್ಜೆಕ್ಟ್ ಯಾವಾಗಲೂ ನೌನ್ ಆಗಿರುತ್ತೆ. ಸಬ್ಜೆಕ್ಟ್ ಅಂತಂದ್ರೆ ಕೆಲಸ ಮಾಡುವ ಅಥವಾ ಇರುವ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು. ಏನಂತ ಕರಿತೀವಿ? ವ್ಯಕ್ತಿ, ವಸ್ತು, ಸ್ಥಳ ಆಗಿರ್ಬೋದು. ಆ ಪ್ಲೇಸಿಗೆ ಇಷ್ಟು. ಹಂಗಂದ್ರೆ ಫಸ್ಟಿಗೆ ಸಬ್ಜೆಕ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಸಬ್ಜೆಕ್ಟ್ ಅಂದ್ರೆ ಏನು ನೆನ್ಪಿಟ್ಕೋರಿ. ಸಬ್ಜೆಕ್ಟ್ ಅಂತಂತಂದ್ರೆ ಕರ್ತೃ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಇದಕ್ಕೆ ಕರ್ತೃ ಅಂತೇಳಿ ಕರಿತೀವಿ. ಸಬ್ಜೆಕ್ಟ್ ಅಂದ್ರೆ ಏನು? ಕರ್ತೃ. ವಾಕ್ಯದಲ್ಲಿ ಕೆಲಸ ಮಾಡುವವನು ಯಾರು ಇರ್ತಾರೆ ನೋಡ್ರಿ, ಅದಕ್ಕೆ ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಅಂತಂದ್ರೆ ಸಬ್ಜೆಕ್ಟದ ಸ್ಥಾನ ಎಲ್ಲಿರ್ತ? ಸಬ್ಜೆಕ್ಟದ ಸ್ಥಾನ ಮೊದಲ ಸ್ಥಾನದಲ್ಲಿರ್ತ. ಸಬ್ಜೆಕ್ಟ್ ಯಾವಾಗಲೂ ಫಸ್ಟಿಗೆ ಇರ್ತ. ಫಸ್ಟಿಗೆ ಯಾವ್ದಿರ್ತ ಅದು ಸಬ್ಜೆಕ್ಟ್ ಅಂತ ಕರಿತೀವಿ. ಸ್ಥಾನ ನೆನ್ಪಿಟ್ಕೋಬೇಕು ಸಬ್ಜೆಕ್ಟದ್ದು. ಅದಕ್ಕೆ ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಅಂತ ಕರಿತಾರೆ. ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಎಲ್ಲಿ ಇರುತ್ತೋ ಸಾಮಾನ್ಯವಾಗಿ ವಾಕ್ಯದ ಮೊದಲ ಸ್ಥಾನದಲ್ಲಿರುತ್ತೆ. ಸಬ್ಜೆಕ್ಟ್ ಎಲ್ಲಿರುತ್ತಂದ್ರೆ ಸಾಮಾನ್ಯವಾಗಿ ವಾಕ್ಯದ ಮೊದಲೇಗಿರುತ್ತೆ. ಫಾರ್ ಎಕ್ಸಾಂಪಲಾಗಿ ನೋಡ್ರಿ, ರವಿ ಪ್ಲೇಸ್ ಕ್ರಿಕೆಟ್ ಅಂತ ಐತಿ. ಇದು ಜನರಲ್ ಎಕ್ಸಾಂಪಲ್ ನೋಡ್ರಿ. ರವಿ ಪ್ಲೇಸ್ ಕ್ರಿಕೆಟ್ ಅಂತ ಐತಿ. ಇಲ್ಲಿ ರವಿ ಅನ್ನೋದೇನು? ನೌನ್. ಇದು ರವಿ ಅನ್ನೋದು ನೌನು. ಇದಕ್ಕೆ ನಾವು ಏನು ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ರವಿ ಅನ್ನೋದು ನೌನು. ಆ ನೌನೇ ಸಬ್ಜೆಕ್ಟ್ ಆಗಿರುತ್ತೆ. ಅದಕ್ಕಲ್ಲಿ ಏನಂತ ಕರಿತಾರೋ ಅಲ್ಲಿ ನೌನ್ ಆ್ಯಸ್ ಎ ಸಬ್ಜೆಕ್ಟ್, ಕರ್ತೃ ನಾಮಪದ ಅಂತ ಕರಿತೀವಿ. ಇಷ್ಟು. ಈಗ ಇನ್ನೊಂದು ದ ಡಾಗ್ ಈಸ್ ಎ ಬಾರ್ಕಿಂಗ್ ಅಂತ ಐತಿ. ದ ಡಾಗ್ ಈಸ್ ಎ ಬಾರ್ಕಿಂಗ್ ಅಂದರೆ ಏನಿದು? ದ ಡಾಗ್ ಅನ್ನೋದೇನು? ನೌನ್. ಇದು ಡಾಗ್ ಅನ್ನೋದು ನೌನು. ಆ ನೌನಿಗೆ ಅದನ್ನು ಏನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ಸಬ್ಜೆಕ್ಟ್ ಅಂದರೆ ಕ್ಲಿಯರ್ ಆಯಿತು. ಸಬ್ಜೆಕ್ಟ್ ಅಂದರೆ ಕ್ಲಿಯರ್ ಆಯ್ತು ಅಂತೇಳಿ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿರಿ, ಈಗ ನೆಕ್ಸ್ಟ್ ನೋಡಿರಿ, ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಕರ್ತೃ ನಾಮಪದ ಅಂತಂದ್ರೆ ನೋಡಿ, ರವಿ ಈಸ್ ಎ ಸ್ಮಾರ್ಟ್ ಅಂತ ಐತಿ. ರವಿ ಈಸ್ ಎ ಸ್ಮಾರ್ಟ್. ಇಲ್ಲಿ ನೋಡಿರಿ, ರವಿ ಈಸ್ ಎ ಸ್ಮಾರ್ಟ್. ಇಲ್ಲಿ ರವಿ ಅನ್ನೋದು ಸಬ್ಜೆಕ್ಟ್ ಆಗುತ್ತಾ, ಈಸ್ ಅನ್ನೋದು ವರ್ಬ್ ಆಗುತ್ತಾ, ಸ್ಮಾರ್ಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತಾ. ನೆನ್ಪಿಟ್ಟು ಸಬ್ಜೆಕ್ಟು ಅವೆಲ್ಲ ಮುಂದೆ ಟೆನ್ಸಸ್ಸಲ್ಲಿ ಬಂದಾಗ ನೀವು ಗೊತ್ತಾಗುತ್ತೆ. ಪ್ಲೇಸಸ್ಗಳು ಅಥವಾ ಸ್ಥಾನಗಳು ಯಾವ ರೀತಿ ಕಲಿಬೇಕನ್ನೋದು ನಾವು ನೋಡ್ತಾ ಹೋಗೋಣ. ಇಲ್ಲಿ ರವಿ ಈಸ್ ಎ ಸ್ಮಾರ್ಟ್. ಇಲ್ಲಿ ರವಿ ಅನ್ನೋದು ಏನಾಗುತ್ತಾ? ಸಬ್ಜೆಕ್ಟ್ ಆಗುತ್ತಾ. ಅದಕ್ಕೆ ನೌನ್ ಅಂತ ಕರಿತೀವಿ ನಾವು. ಅಂದರೆ ಇಲ್ಲಿ ರವಿ ಎಂಬ ನಾಮಪದ ಮುಖ್ಯ ವಿಷಯ ಆಗಿರುತ್ತೆ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಅಂತಂದ್ರೆ ಪ್ರತಿ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರ್ತೈತಿ. ಆ ಸಬ್ಜೆಕ್ಟ್ ಏನಾಗಿರುತ್ತೆ ಅಂತ ಕೇಳಿದ್ರೆ ನೌನ್ ಆಗಿರುತ್ತೆ. ಆ ಸಬ್ಜೆಕ್ಟು ಏನಾಗಿರುತ್ತೆ? ನೌನ್ ಆಗಿರುತ್ತೆ ಅಂಥೇಳಿ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್, ನೌನ್ ಆ್ಯಸ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ಕರ್ಮ ನಾಮಪದ ಅಂತ ನೋಡಿರಿ, ನೌನ್ ಆ್ಯಸ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ವಾಕ್ಯದಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡುತ್ತೆ. ಏನು ರೀ? ವಾಕ್ಯದಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡಿದರೆ ಆಬ್ಜೆಕ್ಟ್ ಏನು ಮಾಡುತ್ತೆ? ಅದನ್ನು ರಿಸೀವ್ ಮಾಡ್ಕೊಳತ್ತೆ. ಸಬ್ಜೆಕ್ಟು ಕೆಲಸ ಮಾಡಿದರೆ ಆಬ್ಜೆಕ್ಟು ರಿಸೀವ್ ಮಾಡೋಕತ್ತೆ. ಅಂದರೆ ನಿಮ್ಗೆ ಆಬ್ಜೆಕ್ಟ್ ಬಗ್ಗೆನೂ ಕ್ಲಿಯರ್ ಆಗಿರ್ಬೇಕು. ಈಗ ಸಬ್ಜೆಕ್ಟ್ ಅಂದ್ರೇನು ಅಂಥೇಳಿ ನಿಮ್ಗೆ ಕ್ಲಿಯರ್ ಆಯಿತು. ಈಗ ಆಬ್ಜೆಕ್ಟ್ ಅಂದ್ರೆ ಏನು ಅಂಥೇಳಿ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ
ನೆಕ್ಸ್ಟ್ ನೋಡ್ರಿ ಇಲ್ಲಿ ಅಬ್ಜೆಕ್ಟ್ ಅಂತ ಕರಿತೀವಿ. ಅಬ್ಜೆಕ್ಟ್ ಕೆಲಸ ಮಾಡುತ್ತದೆ, ಇದು ನೆನ್ಪಿಟ್ಟು. ಅಬ್ಜೆಕ್ಟ್ ಏನು ಮಾಡುತ್ತೆ? ಕೆಲಸ ಮಾಡುತ್ತದೆ ಅಂತ ನೆನ್ಪಿಟ್ಕೋ. ಪ್ಲೇಸ್ ನೆನ್ಪಿಡ್ಬೇಕು. ಈಗ ಅಲ್ಲಿ ರವಿ ಈಸ್ ಎ ಸ್ಮಾರ್ಟ್ ಅಂತಿತ್ತು. ರವಿ ಅನ್ನೋದೇನು? ಸಬ್ಜೆಕ್ಟ್. ಆ ರವಿ ಅನ್ನೋದೇನು? ನಾವು ನಾಮಪದ ಅಂತೇಳಿ ಕರಿತೀವಿ. ಈಸ್ ಅನ್ನೋದು ವರ್ಬ್, ಸ್ಮಾರ್ಟ್ ಅನ್ನೋದು ಆಬ್ಜೆಕ್ಟ್ ಅಂತ ಕರಿತೀವಿ. ಆಬ್ಜೆಕ್ಟ್ ಯಾವಾಗಲೂ ಲಾಸ್ಟಿಗೆ ಇರ್ತಾ, ಇದನ್ನು ನೆನ್ಪಿಟ್ಕೋರು. ಅದ್ರ ಪ್ಲೇಸಸ್ ಕೂಡ ನೆನ್ಪಿಟ್ಕೋಬೇಕು. ಈಗ ನೌನ್ ಆ್ಯಸ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ನೌನ್ ಆ್ಯಸ್ ಎ ಆಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಜಾಗದಲ್ಲಿ ನೌನ್ ಬರುತ್ತೆ, ಆಬ್ಜೆಕ್ಟ್ ಜಾಗದಲ್ಲಿ ನೌನ್ ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಬೇಕು. ಈಗ ಆಬ್ಜೆಕ್ಟಲ್ಲಿ ಟೋಟಲಾಗಿ 2 ರೀತಿ ನಾವು ನೋಡ್ತೀವಿ. ಒಂದು ಡೈರೆಕ್ಟ್ ಆಬ್ಜೆಕ್ಟ್, ನೇರ ಕರ್ಮ. ಇಂಡೈರೆಕ್ಟ್ ಆಬ್ಜೆಕ್ಟ್, ಪರೋಕ್ಷ ಕರ್ಮ ಅಂತ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋರಿ, ಶಿ ಗೇವ್ ದ ಪೆನ್ ಟು ದ ಸ್ಟೂಡೆಂಟ್ ಅಂತಿದೆ. ಅವಳು ವಿದ್ಯಾರ್ಥಿಗೆ ಪೆನ್ನು ಕೊಟ್ಟವಳು. ಇಲ್ಲಿ ಪೆನ್ ಅನ್ನೋದು ಏನೈತಲ್ರಿ, ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸ್ಟೂಡೆಂಟ್ ಅನ್ನೋದು ಏನೈತಿ ಇಲ್ಲಿ, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ಡೈರೆಕ್ಟ್ ಅಬ್ಜೆಕ್ಟು, ಇಂಡೈರೆಕ್ಟ್ ಅಬ್ಜೆಕ್ಟು, ಇದನ್ನು ಯಾವ ಥರ ನೆನ್ಪಿಡ್ಬೇಕಂತಂದ್ರೆ, ಏನು ಅನ್ನೋದು ಪ್ರಶ್ನೆ ಮಾಡಿರಿ. ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಏನು ಅನ್ನೋದು ನೀವು ಪ್ರಶ್ನೆ ಮಾಡಿದರೆ ಆವಾಗ ಅದಕ್ಕೆ ಆನ್ಸರ್ ಸಿಗುತ್ತೆ ನೋಡಿರಿ. ಅದಕ್ಕೇನಂತ ಕರಿತೀವಿ? ಡೈರೆಕ್ಟ್ ಆಬ್ಜೆಕ್ಟು ಅಂತ ಕರಿತೀವಿ. ಯಾರಿಗೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್. ಯಾರಿಗೆ? ಇದು ವ್ಯಕ್ತಿಗೆ ಸಂಬಂಧಪಟ್ಟಿರ್ತಾ, ನೆನ್ಪಿಟ್ಕೋರಿ. ಇದು ವ್ಯಕ್ತಿಗೆ ಸಂಬಂಧಪಟ್ಟದ. ಡೈರೆಕ್ಟ್ ಆಬ್ಜೆಕ್ಟು, ಇಂಡೈರೆಕ್ಟ್ ಆಬ್ಜೆಕ್ಟು ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಿಗೆ ಏನು ಅನ್ನೋದು ಪ್ರಶ್ನೆ ಮಾಡಿರಿ. ಆ ಏನು ಅನ್ನೋದು ಪ್ರಶ್ನೆ ಮಾಡಿದ ಮೇಲೆ ಅದು ಒಂದು ಹೆಸರು ಬರ್ತೈತಿ, ಅದನ್ನು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಈಗ ಅಲ್ಲೇನಿದೆ, ಶಿ ಗೇವ್ ದ ಪೆನ್ ಟು ದ ಸ್ಟೂಡೆಂಟ್ ಅಂತಿದೆ. ಏನು ಕೊಟ್ಟಳು? ಪೆನ್ನು ಕೊಟ್ಟವಳು. ಪೆನ್ ಅನ್ನೋದು ಏನಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಕೊಟ್ಟಳು? ಸ್ಟೂಡೆಂಟಿಗೆ ಕೊಟ್ಟಳು. ಸ್ಟೂಡೆಂಟ್ ಅನ್ನೋದು ಏನದು? ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಆ ಈಟ್ ಆ್ಯನ್ ಆ್ಯಪಲ್ ಅಂತ ಐತಿ. ಏನ್ರಿದೆ? ಆ ಈಟ್ ಆ್ಯನ್ ಆ್ಯಪಲ್. ಆ ಅನ್ನೋದು ಏನಿಲ್ಲಿ? ಸಬ್ಜೆಕ್ಟ್. ಈಟ್ ಅನ್ನೋದು ವರ್ಬ್ ಆಗುತ್ತಾ, ಆ್ಯನ್ ಅನ್ನೋದು ಆರ್ಟಿಕಲ್ ಆಗುತ್ತಾ, ಆ್ಯಪಲ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ. ಈ ಪ್ಲೇಸಸ್ ಕೂಡ ನೆನ್ಪಿಟ್ಕೋರಿ. ಮುಂದೆ ಇದ್ರ ಬಗ್ಗೆ, ಸೆಂಟೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಈಗ ನಾನು ಏನು ಹೇಳ್ತಿಲ್ಲ ಪ್ರೆಸೆಂಟ್, ಆ ಪ್ರೆಸೆಂಟ್ ಏನು ಹೇಳ್ತಾ ಅದ್ರ ಬಗ್ಗೆ ಅಷ್ಟೇ ಮಾತ್ರ ಫೋಕಸ್ ಮಾಡಿ. ಈಗ ಐ ಈಟ್ ಆ್ಯನ್ ಆ್ಯಪಲ್ ಅಂತ ಐತಿ. ನಾನು ಹೇಳಿದ್ದು ನಿಮಗೆ ಏನಂತ ಹೇಳಿದೆ? ಆ ಈಟ್ ಆ್ಯನ್ ಆ್ಯಪಲ್ ಇದೆಯಲ್ಲ, ಆ ಈಟ್ ಆ್ಯನ್ ಆ್ಯಪಲ್ಗೆ ನೀವು ಪ್ರಶ್ನೆ ಮಾಡಿ. ಈಟ್ ಏನು ಅನ್ನೋದು ಪ್ರಶ್ನೆ ಮಾಡಬೇಕು. ಆ ಈಟ್ ಆ್ಯನ್ ಆ್ಯಪಲ್ ಏನು ಅನ್ನೋದು ಪ್ರಶ್ನೆ ಮಾಡಿದರೆ, ಏನು ಈಟ್ ಅಂತ ಐತಿ ವರ್ಬ್. ಏನು ತಿಂದಳು ಅಂತ ಪ್ರಶ್ನೆ ಮಾಡಿದ, ಆ್ಯಪಲ್ ತಿಂದಳು. ಆ್ಯಪಲ್ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಆ್ಯಪಲ್ ಏನಾಯ್ತು? ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಈಗ ಶಿ ರೀಡ್ಸ್ ಎ ಬುಕ್ ಅಂತ ಐತಿ. ಒಂದು ಎಕ್ಸಾಂಪಲ್, ಶಿ ರೀಡ್ಸ್ ಎ ಬುಕ್ ಐತಿ. ಏನು ಅನ್ನೋದು ಪ್ರಶ್ನೆ ಮಾಡ್ರಿ ಅದಕ್ಕೆ. ಶಿ ರೀಡ್ಸ್ ಎ ಬುಕ್. ಏನು ಓದಿದಳು? ಪುಸ್ತಕ ಓದಿದಳು. ಏನು ಓದಿದಳು? ಪುಸ್ತಕ. ಬುಕ್ಸ್ ಅಂತ ಏನಾಯ್ತು? ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತು. ಏನು? ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತು. ಇಷ್ಟು ನಿಮ್ಗೆ ಕ್ಲಿಯರ್ ಇರಲಿ. ಈಗ ಇನ್ನೊಂದು ನೋಡಿರಿ, 2 ಅಟ್ ಎ ಟೈಮ್, ಡೈರೆಕ್ಟ್ ಇಂಡೈರೆಕ್ಟ್ ನೋಡೋಣ. ಈಗ ಐ ಗೇವ್ ಮೈ ಫ್ರೆಂಡ್ ಎ ಗಿಫ್ಟ್ ಅಂತ ಐತಿ ನೋಡ್ರಿ. ಐ ಗೇವ್ ಮೈ ಫ್ರೆಂಡ್ ಎ ಗಿಫ್ಟ್. ನಾನು ನನ್ನ ಗೆಳೆಯನಿಗೆ ಒಂದು ಉಡುಗೊರೆ ಕೊಟ್ಟೆ ಅನ್ನೋದು ಇದರ ಅರ್ಥ ಆಗುತ್ತೆ. ಐ ಗೇವ್ ಮೈ ಫ್ರೆಂಡ್ ಎ ಗಿಫ್ಟ್ ಅಂದ್ರೆ, ಐ ಗೇವ್ ಮೈ ಫ್ರೆಂಡ್ ಎ ಗಿಫ್ಟ್. ಏನು ಅನ್ನೋದು ಮೊದಲಿಗೆ ಪ್ರಶ್ನೆ ಹಾಕಿ. ಏನು ಕೊಟ್ಟಳು? ಗಿಫ್ಟ್ ಕೊಟ್ಟಳು. ಗಿಫ್ಟ್ ಅನ್ನೋದು ಏನಿದೆ? ಡೈರೆಕ್ಟ್ ಆಬ್ಜೆಕ್ಟ್. ನೆಕ್ಸ್ಟ್ ಯಾರಿಗೆ ಅನ್ನೋದು ಪ್ರಶ್ನೆ ಮಾಡಿರಿ, ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾರಿಗೆ? ಮೈ ಫ್ರೆಂಡ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ನಿಮ್ಗೆ ಕ್ಲಿಯರ್ ಆತ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಶಿ ಸೆಂಟ್ ಹರ್ ಮದರ್ ಎ ಲೆಟರ್. ಶಿ ಸೆಂಟ್ ಹರ್ ಮದರ್ ಎ ಲೆಟರ್ ಅಂತ ಐತಿ. ಶಿ ಸೆಂಟ್ ಹರ್ ಮದರ್ ಎ ಲೆಟರ್. ಏನು ಅನ್ನೋದು ಪ್ರಶ್ನೆ ಮಾಡ್ರಿ ಅಲ್ಲಿ. ಶಿ ಸೆಂಟ್ ಏನು ಕಳಿಸಿದ್ರು? ಲೆಟರ್ ಕಳಿಸಿದರು. ಲೆಟರ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತು. ಯಾರಿಗೆ ಅನ್ನೋದು ಪ್ರಶ್ನೆ ಮಾಡಿರಿ, ಅಲ್ಲಿ ಸಿಗುತ್ತೆ ಹರ್ ಮದರ್ ಅಂತ ಇದೆ. ಹರ್ ಮದರ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಆಬ್ಜೆಕ್ಟು, ಇಂಡೈರೆಕ್ಟ್ ಆಬ್ಜೆಕ್ಟು ನಿಮ್ಗೆ ಕ್ಲಿಯರ್ ಆತಂತೇಳಿ ನಾನು ತಿಳ್ಕೊತೀನಿ. ಸೊ ನೋಡಿರಿ, ಇದು ಡೈರೆಕ್ಟು, ಅದಕ್ಕೆ ಅಂತೀವಿ ನೌನ್ ಆ್ಯಸ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ನೌನ್ ಆ್ಯಸ್ ಎ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಅಂದರೆ ಏನು ನೋಡಿರಿ, ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವುದಕ್ಕೆ ನಾಮಪದಕ್ಕೆ ನಾವು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವ ನಾಮಪದಕ್ಕೆ ಏನಂತ ಕರಿತೀವಿ?
ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಇದು ಈಸ್ ಆರ್ ವಾಸ್ ನಂತರ ಬರ್ತದೆ ಅಂತ ನೆನ್ಪಿಟ್ಕೋ. ಈಗ ನೋಡ್ರಿ, ಸೀತಾ ಈಸ್ ಎ ನರ್ಸ್ ಅಂತ ಐತಿ. ಇಲ್ಲೇನೈತಿ, ನೋಡ್ರಿ, ಸೀತಾ ಈಸ್ ಎ ನರ್ಸ್ ಅಂತ ಐತಿ. ಸೀತಾ ಅನ್ನೋದೇನು, ಇದು ಸಬ್ಜೆಕ್ಟ್. ಈಸ್ ಅನ್ನೋದು ವರ್ಬ್ ಆಗುತ್ತೆ, ಎ ಅನ್ನೋದು ಆರ್ಟಿಕಲ್ ಆಗುತ್ತೆ, ನರ್ಸ್ ಅನ್ನೋದು ಏನಾಗುತ್ತೆ, ನರ್ಸ್. ನೋಡ್ರಿ, ಈ ಸೀತಾದಲ್ಲ, ಸೀತಾ ಒಬ್ಬ ನರ್ಸ್ ಅಂತ ಹೇಳಿ. ಸೀತಾ ಈಸ್ ಎ ನರ್ಸ್ ಐತಲ್ಲ, ಸೀತಾ ಏನು ಇದ್ದಾಳೆ, ಅವರ ವೃತ್ತಿ ಬಗ್ಗೆ ತಿಳಿಸ್ಕೊಡುತ್ತಾ. ಅವರ ವೃತ್ತಿ ಬಗ್ಗೆ ಏನಾರು ಈ ಥರ ತಿಳಿಸ್ಕೊಡ್ತಂದ್ರೆ ಅದಕ್ಕೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸೀತಾ ಈಸ್ ಎ ನರ್ಸ್ ಅಂದರೆ ಯಾರಿಲ್ಲಿ, ಸೀತಾ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನರ್ಸ್ ಅನ್ನೋದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ನರ್ಸ್ ಅನ್ನೋದೇನು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ನೋಡ್ರಿ, ಅಂದ್ರೆ ಸಬ್ಜೆಕ್ಟ್ ಏನು ಇದಾರೆ ಅನ್ನೋದು ಹೇಳ್ಕೊಡ್ತಾ. ಸಬ್ಜೆಕ್ಟ್ ಏನು ಇದ್ದಾರೆ, ಸಬ್ಜೆಕ್ಟ್ ಅಂದರೆ ಯಾರಿಲ್ಲಿ, ಸೀತಾ. ಸಬ್ಜೆಕ್ಟ್ ಸೀತಾ. ನೆಕ್ಸ್ಟ್ ನೋಡ್ರಿ, ಇನ್ನು ಶಾರ್ಟಾಗಿ ನೆನ್ಪಿಟ್ಕೋರಿ. ನೋಡ್ರಿ, ಸಬ್ಜೆಕ್ಟ್ ಕೆಲಸ ಮಾಡೋದು. ಸಬ್ಜೆಕ್ಟ್ ಅಂದರೆ ಏನು ತಲೆಗಿರ್ಬೇಕು ನಿಮ್ಗೆ, ಕೆಲಸ ಮಾಡುವವನು. ಆಬ್ಜೆಕ್ಟ್ ಆ ಕೆಲಸವನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಸಬ್ಜೆಕ್ಟ್ ಕಂಪ್ಲಿಮೆಂಟ್ ಅಂತಂದ್ರೆ ಸಬ್ಜೆಕ್ಟ್ ಬಗ್ಗೆ ವಿವರಿಸುತ್ತೆ. ಸಬ್ಜೆಕ್ಟ್ ಏನಿದ್ದಾರೆ ಅನ್ನೋದು ತಿಳಿಸುತ್ತೆ ನೋಡೋದಕ್ಕೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು, ಸಬ್ಜೆಕ್ಟ್ ಬಗ್ಗೆ ವರ್ಣನೆ ಮಾಡುತ್ತಾ, ಸಬ್ಜೆಕ್ಟ್ ಬಗ್ಗೆ ಹೇಳುತ್ತಾ. ಸಬ್ಜೆಕ್ಟ್ ಈ ಥರ ಇದ್ದಾರೆ ಅಂತೇಳಿ ಹೇಳುತ್ತಾ. ಅಲ್ಲಿ ನೋಡಿದಲ್ಲ, ಸೀತಾ ಈಸ್ ಎ ನರ್ಸ್ ಅಂತೇಳಿ. ನರ್ಸ್ ಅಂದರೆ ಯಾರಿಲ್ಲಿ, ಸೀತಾನ. ಅಂದರೆ ಸಬ್ಜೆಕ್ಟ್ ಬಗ್ಗೆನೇ ಹೇಳ್ತಾ ಇದೆ. ಇದಕ್ಕನ್ನು ಏನಂತ ಕರಿತೀವಿ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನೋಡ್ರಿ, ಟೈಪ್ಸ್ ಆಫ್ ನೋಡ್ರಿ. ಕಾಮನ್ ನೌನ್ ಬರುತ್ತೆ, ಪ್ರಾಪರ್ ನೌನ್ ಬರುತ್ತೆ, ಕಲೆಕ್ಟಿವ್ ನೌನ್ ಬರುತ್ತೆ, ಆಬ್ಜೆಕ್ಟಿವ್ ನೌನ್ ಬರುತ್ತೆ, ಕಾಂಕ್ರೀಟ್ ನೌನ್ ಬರುತ್ತೆ, ಕೌಂಟಬಲ್ ನೌನ್ ಬರುತ್ತೆ, ಅನ್ಕೌಂಟಬಲ್ ನೌನ್ ಬರುತ್ತೆ, ಮಟೀರಿಯಲ್ ನೌನ್ಗಳು ಬರ್ತವೆ, ಆಮೇಲೆ ಸಿಂಗ್ಯುಲರ್ ನೌನ್ ಬರುತ್ತೆ, ಪ್ಲೂರಲ್ ನೌನ್ ಬರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಇಷ್ಟು ಟೈಪ್ ನೌನ್ ಕಲಿಬೇಕಾಗತ್ತೆ ನಾವು. ಇಷ್ಟು ಟೈಪ್ ಕಲಿತಾಗ ನಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಒನ್ ಯಾವ್ದು ನೋಡ್ತಾ ಹೋಗೋಣ, ಕಾಮನ್ ನೌನ್ ಅಂತ ನೋಡುತ್ತೆ. ಕಾಮನ್ ನೌನ್ ಅಂದ್ರೆ ಏನು, ನಿಮ್ಗೆ ಕ್ಲಿಯರ್ ಆಗಿರಲಿ. ಕಾಮನ್ ನೌನ್ ಅಂದ್ರೆ ಏನು ನೋಡ್ರಿ. ಸಾಮಾನ್ಯ ನಾಮಪದ ಅಂತೇಳಿ ಕರಿತೀವಿ. ಕಾಮನ್ ನೌನ್ ಅಂತಂದ್ರೇನು, ಸಾಮಾನ್ಯ ನಾಮಪದ. ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಹೆಸರಾಗಲಿ, ಅದಂದ್ರೆ ನಿರ್ದಿಷ್ಟ ನೋಡ್ರಿ. ನಿರ್ದಿಷ್ಟ ಕಾಮನ್ ನೌನ್ ಅಂತ ಬಂದಾಗ ಒಂದು ನಿರ್ದಿಷ್ಟವಾಗಿರಲ್ಲ. ಇದು ಸಾಮಾನ್ಯವಾಗಿ ಇನ್ ಜನರಲ್ ಆಗಿಬಿಡುತ್ತೆ, ನಿರ್ದಿಷ್ಟವಾಗಿರಲ್ಲ. ಕಾಮನ್ ನೌನ್ ಅಂದ್ರೆ ಇದು ನಿರ್ದಿಷ್ಟವಾಗಿರಲ್ಲ, ಜನರಲ್ ಆಗಿ ಕರಿತೀವಿ. ಯಾವುದೇ ಸಾಮಾನ್ಯ ವ್ಯಕ್ತಿ, ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ಪ್ರಾಣಿ ಹೆಸರು ಆಗ್ಬೋದು, ಇದೇನಂತ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ಫಾರ್ ಎಕ್ಸಾಂಪಲ್ ಗೊತ್ತಾಗುತ್ತೆ ನೋಡ್ರಿ. ಇಲ್ಲಿ ದ ಬಾಯ್ ಈಸ್ ಎ ಪ್ಲೇಯಿಂಗ್ ಅಂತ ಐತಿ. ಹುಡುಗ ಆಟ ಆಡುತ್ತಿದ್ದಾನೆ. ದ ಬಾಯ್ ಈಸ್ ಎ ಪ್ಲೇಯಿಂಗ್ ಅಂತ ಐತಿ. ದ ಬಾಯ್ ಈಸ್ ಎ ಪ್ಲೇಯಿಂಗ್. ಇಲ್ಲಿ ದ ಬಾಯ್ ಅಂದ್ರೆ ಏನಿಲ್ಲಿ, ಹುಡುಗ ಅಂತ ಕರಿತೀವಿ. ಬಾಯ್ ಅನ್ನೋದು ಏನಾಯ್ತು, ಕಾಮನ್ ನೌನ್ ಆಗ್ತದೆ. ಅಂದ್ರೆ ಸಾಮಾನ್ಯ. ಯಾವ ಹುಡುಗ ಅಂತ ಗೊತ್ತಿಲ್ಲ, ಆ ಹುಡುಗನ ಹೆಸರು ಏನಂತ ಗೊತ್ತಿಲ್ಲ. ಇಷ್ಟ ನೆನ್ಪಿಟ್ಕೋರಿ. ಕಾಮನ್ ನೌನ್ ಅಂದ್ರೆ ಸಾಮಾನ್ಯವಾಗಿರ್ತೈತಿ, ಇನ್ನು ಜನ್ರಲ್ ಆಗಿರುತ್ತಲ್ಲಿ. ಈಗ ಬಾಯ್ ಅನ್ನೋದು ಪರ್ಟಿಕ್ಯುಲರ್ ಇಲ್ಲ, ಅವನ ಹೆಸರು ಕೊಟ್ಟಿಲ್ಲ. ಪರ್ಟಿಕ್ಯುಲರಾಗಿ ನಿರ್ದಿಷ್ಟವಾಗಿ ಕೊಟ್ಟಿದ್ದಂದ್ರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ಗೆ ಪ್ರಾಪರ್ ನೌನ್ಗೆ ಡಿಫ್ರೆನ್ಸ್ ಇಷ್ಟೇ. ಬಾಯ್ ಅಂತಂದ್ರೆ ಕಾಮನ್ ನೌನ್, ಆ ಬಾಯ್ಗೆ ಒಂದು ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಇಷ್ಟ ತಲೆಗೆ ನೆನ್ಪಿಟ್ಕೋರಿ. ಬಾಯ್ ಅಂದ್ರೆ ಹುಡುಗ, ಆ ಹುಡುಗನಿಗೆ ಒಂದು ಹೆಸರು ಐತಿ, ಆ ಹೆಸರು ಏನಂದ್ರೆ ರಾಜೇಶ್ ಅಂತ ಹೇಳ್ಕೊರಿ. ರಾಜೇಶ್ ಕೊಟ್ಟನಂದ್ರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಶಿ ಈಸ್ ಎ ಟೀಚರ್ ಅಂತ ಐತಿ. ಇಲ್ಲಿ ಕಾಮನ್ ನೌನ್ ಯಾವುದಾಯ್ತು, ಟೀಚರ್ ಅನ್ನೋದು ಕಾಮನ್ ನೌನ್ ಆಯ್ತು. ಐ ಬಾಟ್ ಎ ಬುಕ್ ಅಂತ, ಬುಕ್ ಅನ್ನೋದು ಕಾಮನ್ ನೌನು. ದ ಡಾಗ್ ಈಸ್ ಎ ಬಾರ್ಕಿಂಗ್, ಡಾಗ್ ಅನ್ನೋದು ಕಾಮನ್ ನೌನು. ಈ ಲಿವ್ಸ್ ಇನ್ ಎ ವಿಲೇಜ್ ಅನ್ನೋದು ಕಾಮನ್ ನೌನ್, ವಿಲೇಜ್ಗೆ. ಇಲ್ಲಿ ನೋಡ್ರಿ, ಅದಕ್ಕೆ ಹೆಸರು ಕೊಡ್ರಿ. ಬಾಯಿಗೆ ಒಂದು ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗಿಬಿಡುತ್ತೆ. ಟೀಚರ್ಗೆ ಒಬ್ರು ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗುತ್ತೆ. ಬುಕ್ಗೆ ಪರ್ಟಿಕ್ಯುಲರ್ ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗಿಬಿಡುತ್ತೆ. ಡಾಗ್ ಒಂದು ಏನಾರು ಹೆಸರು ಕೊಟ್ಟರೆ ಏನಾಗುತ್ತೆ, ಅದು ಕೂಡ ಪ್ರಾಪರ್ ನೌನ್ ಆಗುತ್ತೆ. ವಿಲೇಜ್ಗೆ ಒಂದು ಹೆಸರು ಕೊಟ್ಟರೆ
ಪ್ರಾಪರ್ ನೌನ್ ಆಗುತ್ತೆ. ದ ಸ್ಟೂಡೆಂಟ್ ರೈಟ್ಸ್ ದ ಎಕ್ಸಾಮ್ ಅಂತ ಇದೆ, ವಿದ್ಯಾರ್ಥಿ ಪರೀಕ್ಷೆ ಬರುತ್ತೆ, ಅವ್ರಿಗೂ ಒಂದು ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗುತ್ತೆ. ಜನರಲ್ಲಾಗಿ ಕರೆದ್ರೆ ಕಾಮನ್ ನೌನು, ನಿರ್ದಿಷ್ಟವಾಗಿ ಪರ್ಟಿಕಲ್ ಕೊಟ್ಟರೆ ಪ್ರಾಪರ್ ನೌನ್ ಅಂತ ಕೇಳಿದ್ರೆ ಇಷ್ಟು ನಿಮ್ಗೆ ತಲೆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಪ್ರಾಪರ್ ನೌನ್ ಅಂತ ಬಂದು ನೋಡ್ರಿ. ಪ್ರಾಪರ್ ನೌನ್ ಅಂದರೆ ನೋಡ್ರಿ, ಎ ಪ್ರಾಪರ್ ನೌನ್ ಈಸ್ ಎ ಸ್ಪೆಸಿಫಿಕಲಿ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸಸ್, ಅನಿಮಲ್ಸ್, ಥಿಂಗ್ಸ್. ಇಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ಇದು ನೆನ್ಪಿಟ್ಕೋರಿ ಇದನ್ನು. ಪ್ರಾಪರ್ ನೌನ್ಗಳು ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗ್ತಿರ್ತವೆ. ಸೊ ಇದನ್ನು ನೆನ್ಪಿಟ್ಕೋ. ಪ್ರಾಪರ್ ನೌನು ಅಂದ್ರೆ ನಿರ್ದಿಷ್ಟ ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಯಾವುದೇ ಹೆಸರಿರಲಿ ಅದು ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಇದ್ದರೆ ಏನಂತ ಕರಿತೀವಿ? ಪ್ರಾಪರ್ ನೌನ್. ಕಾಮನ್ ನೌನ್ ಇನ್ ಜನರಲ್ ಆಗಿ, ಪ್ರಾಪರ್ ನೌನ್ ಪರ್ಟಿಕ್ಯುಲರ್ ಆಗಿ. ಇಷ್ಟ ನೆನ್ಪಿಟ್ಕೋರಿ. ಬಟ್ ಪ್ರಾಪರ್ ನೌನ್ ಇದೊಂದು ನೆನ್ಪಿಟ್ಟು, ಕ್ಯಾಪಿಟಲ್ ಲೆಟರ್ ಅಂತ ಕರಿತೀವಿ. ಇಷ್ಟು ಇದು ನೆನ್ಪಿಟ್ಕೋರಿ. ಈಗ ಎಕ್ಸಾಂಪಲ್ ನೋಡ್ತಾ ಹೋಗೋಣ್ರಿ. ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸಿ ಎನ್ ಅಂದರೆ ಕಾಮನ್ ನೌನು, ಪಿ ಎನ್ ಅಂದರೆ ಪ್ರಾಪರ್ ನೌನ್ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡ್ರಿ, ದಿಸ್ ಮ್ಯಾನ್ ಈಸ್ ಎ ಫೇಮಸ್ ಕ್ರಿಕೆಟರ್. ಇಲ್ಲಿ ಮ್ಯಾನ್ ಅನ್ನೋದು ಏನಾಯ್ತು? ಈ ದಿಸ್ ಈಸು ಫೇಮಸ್ಸು ಕ್ರಿಕೆಟ್ ಇದ್ರ ಬಗ್ಗೆ ಫೋಕಸ್ ಮಾಡಬೇಡ್ರಿ. ನಾನು ಯಾವ್ದ್ರ ಹೇಳಿರ್ತೀನಿ ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿರಿ. ದಿಸ್ ಮ್ಯಾನ್ ಈಸ್ ಎ ಫೇಮಸ್ ಕ್ರಿಕೆಟರ್. ಇದರಲ್ಲಿ ನೌನ್ ಯಾವುದು? ಮ್ಯಾನ್ ಅಂತ ಕರಿತೀವಿ. ಇದು ಮ್ಯಾನ್ ಅನ್ನೋದು ಕಾಮನ್ ನೌನ್ ನೋಡ್ರಿ. ಈ ಮ್ಯಾನಿಗೆ ಒಂದು ಹೆಸರು ಕೊಟ್ರೆ, ವಿರಾಟ್ ಕೊಹ್ಲಿ, ಯಾವುದೇ ಹೆಸರು ಇರ್ಬೋದು, ಇದು ಒಂದೇ ಎಕ್ಸಾಂಪಲ್ ಅಲ್ಲ, ಬೇರೆ ಯಾವುದೇ ಹೆಸರು ಕೊಡ್ಬೋದು. ಯಾವ್ದಾರು ಹೆಸರು ಕೊಟ್ರೆ ನೋಡಿರಿ, ಪರ್ಟಿಕ್ಯುಲರ್ ನಿರ್ದಿಷ್ಟ ಹೆಸರು ಕೊಟ್ಟರೆ ಏನಂತ ಕರಿತೀವಿ? ಮ್ಯಾನ್ ಅನ್ನೋದು ಕಾಮನ್ ನೌನು, ವಿರಾಟ್ ಕೊಹ್ಲಿ ಅನ್ನೋದು ಪ್ರಾಪರ್ ನೌನ್. ನೆಕ್ಸ್ಟ್ ನೋಡ್ರಿ, ಐ ಬಾಟ್ ಎ ನ್ಯೂ ಕಾರ್ ಇದೆಯಲ್ಲ, ಆ ಕಾರ್ ಅನ್ನೋದು ಕಾಮನ್ ನೌನ್. ನೆನ್ಪಿಟ್ಕೋರಿ ಇದನ್ನು. ನೆಕ್ಸ್ಟ್ ಕಾರ್ ಇದೆಯಲ್ಲ, ಕಾರು ಕಾಮನ್ ನೌನ್. ಆ ಕಾರಿಗೆ ಒಂದು ಹೆಸರು ಕೊಟ್ಟರೆ ಟೊಯೋಟೋ ಕಾರ್ ಅಂತ ಕರಿತೀವಿ. ಟೊಯೋಟೋ ಕಾರ್ ಅನ್ನೋದು ಏನಿದೆ? ಪ್ರಾಪರ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಶಿ ಲಿವ್ಸ್ ಇನ್ ಎ ಬಿಗ್ ಸಿಟಿ ಅನ್ನೋದು ಕಾಮನ್ ನೌನ್. ಸಿಟಿ ಅನ್ನೋದು ಏನಾಗುತ್ತೆ? ಕಾಮನ್ ನೌನ್. ಆ ಸಿಟಿಗೆ ಒಂದು ಹೆಸರು ಕೊಟ್ಟರೆ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಸಿಟಿ ಬೆಂಗಳೂರು ಆಗಿರ್ಬೋದು, ಬೇರೆ ಯಾವ್ದಾದ್ರು ಕೊಡ್ಬೋದು. ನೆಕ್ಸ್ಟ್, ದಿಸ್ ಸ್ಕೂಲ್ ಈಸ್ ಎ ವೆರಿ ಪಾಪ್ಯುಲರ್. ಇಲ್ಲಿ ಕಾಮನ್ ನೌನ್, ಸ್ಕೂಲ್ ಅನ್ನೋದು ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಆ ಸ್ಕೂಲ್ಗೆ ಒಂದು ನಿರ್ದಿಷ್ಟವಾಗಿ ಹೆಸರು ಕೊಟ್ಟರೆ ಏನಾಗಿಬಿಡ್ತದೆ? ಪ್ರಾಪರ್ ನೌನ್ ಆಗಿಬಿಡುತ್ತೆ. ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಇಷ್ಟೇ ಡಿಫ್ರೆನ್ಸು. ಕಾಮನ್ ನೌನು ಇವನ್ ಜನರಲ್ ಆಗಿರುತ್ತೆ, ಪ್ರಾಪರ್ ನೌನು ಸ್ಪೆಸಿಫಿಕ್ ಆಗಿರುತ್ತೆ. ಗೌರ್ಮೆಂಟ್ ಹೈಸ್ಕೂಲ್ ಆಗಿರ್ಬೋದು, ಇದು ಪ್ರಾಪರ್ ನೌನ್ ಅಂತ ಕರಿತೀವಿ. ಈಸ್ ಎ ರೀಡಿಂಗ್ ಎ ಬುಕ್ ಅಂತಿದೆ. ಬುಕ್ ಅನ್ನೋದು ಕಾಮನ್ ನೌನ್. ಆ ಬುಕ್ಕಿಗೆ ಒಂದು ಹೆಸರು ಕೊಟ್ಟರೆ, ಈಸ್ ರೀಡಿಂಗ್ ರಾಮಾಯಣ ಅಂತ ಕೊಟ್ಟರೆ ಅದಕ್ಕೆ ಏನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಇಷ್ಟು ನೆನಪಿಟ್ಕೋಬೇಕು. ಅರ್ಥ ಅಂತ ತಿಳ್ಕೊತೀನಿ. ಕಾಮನ್ ನೌನು, ಪ್ರಾಪರ್ ನೌನು. ನೆಕ್ಸ್ಟ್ ಇವು ನೋಡ್ಕೊರಿ, ಎಕ್ಸಾಂಪಲ್ ನೋಡ್ಕೊರಿ. ನೀವು ಫೈಂಡ್ ಔಟ್ ಮಾಡ್ಬೇಕು. ರಿವರ್ ಅನ್ನೋದು ಕಾಮನ್ ನೌನು. ಅದಕ್ಕೊಂದು ಹೆಸರು ಕೊಟ್ಟರೆ ಗಂಗಾ ಅನ್ನೋದು ಪ್ರಾಪರ್ ನೌನ್. ಕಂಟ್ರಿ ಅನ್ನೋದು ಕಾಮನ್ ನೌನು, ಅದಕ್ಕೊಂದು ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗಿಬಿಡುತ್ತೆ, ಇಂಡಿಯಾ. ನೆಕ್ಸ್ಟ್ ನೋಡಿ, ಫೆಸ್ಟಿವಲ್ ಅನ್ನೋದು ಕಾಮನ್ ನೌನು, ಅದಕ್ಕೊಂದು ಹೆಸರು ಕೊಟ್ಟರೆ ದಿವಾಲಿ, ಪ್ರಾಪರ್ ನೌನು. ಈಗ ಮೌಂಟೇನ್ ಐತಿ ನೋಡ್ರಿ, ಮೌಂಟ್ ಎವರೆಸ್ಟ್. ಮೌಂಟೇನ್ ಅನ್ನೋದು ಕಾಮನ್ ನೌನು, ಮೌಂಟ್ ಎವರೆಸ್ಟ್ ಅನ್ನೋದು ಪ್ರಾಪರ್ ನೌನು. ಈಗ ಮೊಬೈಲ್ ಅನ್ನೋದು ಕಾಮನ್ ನೌನು. ಕಾಮನ್ ಇನ್ ಜನರಲ್, ಯಾವುದೇ ಒಂದು ಮೊಬೈಲ್ ಆಗಿ ಜನರಲಾಗಿ ಮೊಬೈಲ್, ಒಟ್ಟು ಯಾವ ಮೊಬೈಲ್ ಅಂತ ಗೊತ್ತಿದೆ, ಅದು ಗ್ಯಾಲಾಕ್ಸಿನೋ, ಸ್ಯಾಮ್ಸಂಗಿನೋ, ವಿವೋನೋ ಗೊತ್ತಿಲ್ಲ. ಮೊಬೈಲ್ ಅನ್ನೋದು ಕಾಮನ್ ಹೋಗುತ್ತೆ, ಅದಕ್ಕೊಂದು ಹೆಸರು ಕೊಟ್ಟರೆ ಅಂತ ಕರಿತೀವಿ? ಸ್ಯಾಮ್ಸಂಗ್ ಅಂತ ಕರಿತೀವಿ. ಇಷ್ಟು ನೆನಪಿಟ್ಕೊ. ಫೈನಲಾಗಿ ಹೇಳ್ತು ನೋಡ್ರಿ, ಕಾಮನ್ ಅನ್ನೋದು ನೀನು ಜನರಲ್ ಆಗಿ ಕರಿತೀವಿ. ಜನರಲ್ ನೇಮ್. ಆ ನೇಮಿಗೆ ಒಂದು ಪರ್ಟಿಕ್ಯುಲರ್ ಹೆಸರು ಕೊಟ್ಟರೆ ಪ್ರಾಪರ್ ನೌನ್ ಆಗಿಬಿಡುತ್ತೆ. ಸ್ಪೆಸಿಫಿಕ್ ನೇಮ್. ಪ್ರಾಪರ್ ನೌನ್ ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದ ಇದಾಗಿರುತ್ತೆ. ಇದು ನೆನ್ಪಿಟ್ಕೋಬೇಕು. ಸೊ ಇದು ನೆನ್ಪಿಟ್ಕೋರಿ ಇಷ್ಟು. ನೆಕ್ಸ್ಟ್ ನೋಡಿರಿ, ಕಾಂಕ್ರೀಟ್ ನೌನ್ ಅಂತ ಬರುತ್ತೆ ನೋಡ್ರಿ. ಇಲ್ಲಿ ಕಾಂಕ್ರೀಟ್ ನೌನ್ ಅಂತಂದ್ರೆ ಇನ್ನು ಅಬ್ಸರ್ವ್ ಮಾಡಿರಿ ಸ್ವಲ್ಪ. A concrete noun is a noun that can be experienced
ಥ್ರೋ ದ 5 ಸೆನ್ಸಸ್. 5 ಸೆನ್ಸಸ್ ಅಂದರೆ ಇಲ್ಲಿ ಪಂಚೇಂದ್ರಿಯಗಳಂತ ಕರಿತೀವಿ ನೋಡಿ. 5 ಸೆನ್ಸಸ್. ವಿ ಕ್ಯಾನ್ ಸಿ ಇಟ್, ಹಿಯರ್ ಇಟ್, ಟಚ್ ಇಟ್, ಸ್ಮೆಲ್ ಇಟ್ ಆರ್ ಟೇಸ್ಟ್ ಇಟ್ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ದ ಪರ್ಸನ್, ಪ್ಲೇಸಸ್, ಎನಿಮಲ್ಸ್, ಥಿಂಗ್ಸ್ ಅಂತ ಕರಿತೀವಿ. ಕಾಂಕ್ರೀಟ್ ನೋನ್ ಅಂದರೆ ಇಷ್ಟ ತಲೆಗೆ ಇಟ್ಕೋಬೇಕು. ಏನಂತಂದ್ರೆ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಪಂಚೇಂದ್ರಿಯಗಂದರೆ ಅವು ಪಂಚೇಂದ್ರಿಯಗಳಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಗಮನಕ್ಕೆ ಏನಾರು ಬಂತಂದ್ರೆ ಅದು ಕಾಂಕ್ರೀಟ್ ನೋನ್ ಅಂತ ಕರಿತೀವಿ. ಗಮನಕ್ಕೆ ಅಂದರೆ ಯಾವ ಥರ ಬರೋದು ಮುಂದಿನ ಒಂದು ನೋಡೋಣ. ಈಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಮೂಲಕ ನಾವು ಕಾಣಲು, ಕೇಳಲು, ಮುಟ್ಟಲು, ವಾಸನೆ ಗೊತ್ತಾಗಿಸಲು ಅಥವಾ ರುಚಿ ನೋಡಲು ಸಾಧ್ಯವಾಗುವ ನಾಮಪದಕ್ಕೆ ಏನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಕಾಂಕ್ರೀಟ್ ನೌನ್ ಇಷ್ಟ ತಿನ್ನಬೇಕು. ಕಾಂಕ್ರೀಟ್ ನೌನ್ ಅಂತಂದ್ರೆ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳ ಗಮನಕ್ಕೆ ಬಂದರೆ ಅದನ್ನೇನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಇಷ್ಟ ನೋಡ್ರಿ. ಕಾಮನ್ ನೌನು ಕಾಮನ್ ಆಗಿರುತ್ತೆ, ಇನ್ ಜನರಲ್. ಪ್ರಾಪರ್ ನೌನು ನಿರ್ದಿಷ್ಟವಾಗಿರುತ್ತೆ, ಸ್ಪೆಸಿಫಿಕ್ ಆಗಿರುತ್ತೆ, ಕ್ಯಾಪ್ಯುಲೇಟರಿ ಆಗುತ್ತೆ. ಕಾಂಕ್ರೀಟ್ ನೌನು ಪಂಚೇಂದ್ರಿಯಗಳಿಗೆ ಗಮನಕ್ಕೆ ಬರುತ್ತೆ. ಇಷ್ಟು ಈ ಮೂರು ನೆನ್ಪಿಟ್ಕೋಬೇಕು. ಈಗ ಎಕ್ಸಾಂಪಲ್ ನೋಡ್ರಿ. ನೋಡಿರಿ, ಆಯಾವೆ ಪೆನ್ ಅಂತ ಇದೆ. ನನ್ನ ಬೆಳೆ ಪೆನ್ ಇದೆ. ಪೆನ್ ಅನ್ನೋದು ಏನಾಗುತ್ತೆ? ಕಾಂಕ್ರೀಟ್ನ. ಯಾಕಂದರೆ ಪೆನ್ ಮುಟ್ಟಕ್ಕೆ ಬರುತ್ತೆ, ನೋಡೋಕೆ ಬರುತ್ತೆ, ಅದನ್ನು ಅನುಭವಿಸೋಕೆ ಬರುತ್ತೆ. ಅನುಭವಿಸೋದಂದ್ರೆ ಮತ್ತೆ ಬರೆಯೋದೇ ರೀ, ಮತ್ತೆ ಏನಂತ ತಿಳ್ಕೊಬೇಡ್ರಿ. ಪೆನ್ ಮುಟ್ಟಕ್ಕೆ ಬರುತ್ತಾ? ಈ ಥರ ನೋಡಿರಿ. ದ ಕ್ಯಾಟ್ ಈಸ್ ಎ ಸ್ಲೀಪಿಂಗ್. ಕ್ಯಾಟ್ ನೋಡೋಕೆ ಬರುತ್ತೆ. ಬೆಕ್ಕು ನಿದ್ರೆ ಮಾಡುತ್ತಿದೆ. ದ ಟೇಬಲ್ ಈಸ್ ಎ ಬಿಗ್. ಟೇಬಲ್ ಅನ್ನೋದು ಕಾಂಕ್ರೀಟ್ ನೌನ್, ಕ್ಯಾಟ್ ಅನ್ನೋದು ಕಾಂಕ್ರೀಟ್ ನೌನ್, ಪೆನ್ ಅನ್ನೋದು ಕಾಂಕ್ರೀಟ್ ನೌನ್. ಶಿ ಈಸ್ ಎ ಡ್ರಿಂಕಿಂಗ್ ಮಿಲ್ಕ್. ಕುಡಿಯೋಕೆ ಬರ್ತೈತಿ. ಅವಳು ಹಾಲು ಕುಡಿಯುತ್ತಿದ್ದಾಳೆ. ಇವನೇನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಸೊ ಕಾಂಕ್ರೀಟ್ ನೌನ್ ಅಂದರೆ ನಿಮಗೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿರಿ, ಈ ಆಲ್ವೇಸ್ ಸ್ಪೀಕ್ ದ ಟ್ರುತ್ ನೋಡಿರಿ. ಟ್ರುತ್. ನೆಕ್ಸ್ಟ್ ನೋಡಿರಿ, ಚಿಲ್ಡ್ರನ್ ಶುಡ್ ಶೋ ರೆಸ್ಪೆಕ್ಟ್ ಟು ಎಲ್ಡರ್ಸ್. ನೆಕ್ಸ್ಟ್ ಇವನ್ನ ಎಕ್ಸಾಂಪಲ್ ನೋಡ್ಕೊರಿ. ಇವನ್ನ ನೆಕ್ಸ್ಟ್ ನೋಡಿರಿ. ಈಗ ಒಂದು ಯಾವ್ದು ಮುಗೀತು ರೀ? ಕಾಮನ್ ನೌನ್ ಮುಗೀತು, ಪ್ರಾಪರ್ ನೌನ್ ಮುಗೀತು, ಕಾಂಕ್ರೀಟ್ ನೌನ್ ಮುಗೀತು. ಈಗ ನೆಕ್ಸ್ಟ್ ಏನು? ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಮಿಗೆ ಇಂಪಾರ್ಟೆಂಟು. ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಗ್ರೂಪ್ ಸಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಪಿ ಡಿ ಆಗಿರ್ಬೋದು, ಈ ಥರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಅಬ್ಸ್ಟ್ರ್ಯಾಕ್ಟ್ ನೌನ್ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸೊ ನೆನ್ಪಿಟ್ಕೋರಿ. ನೋಡಿರಿ, ಇಲ್ಲಿ ಆ್ಯನ್ ಅಬ್ಸ್ಟ್ರ್ಯಾಕ್ಟ್ ನೌನ್ ಈಸ್ ದ ನೇಮ್ ಆಫ್ ದ ಕ್ವಾಲಿಟಿ, ಫೀಲಿಂಗ್ಸ್, ಐಡಿಯಾ ಆರ್ ಸ್ಟೇಟ್ ವಿಚ್ ಕೆನಾಟ್ ಬಿ ಸೀನ್, ಟಚ್ಡ್, ಟೇಸ್ಟೆಡ್ ಆರ್ ಸ್ಮೆಲ್ಲಡ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊ. ಬಟ್ ಕ್ಯಾನ್ ಬಿ ಫೆಲ್ಟ್ ಆರ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಮೈಂಡ್. ನೆನ್ಪಿಟ್ಕೋರಿ. ಈ ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಕನ್ನಡದಾಗ ಅಮೂರ್ತ ನಾಮಪದ ಅಂತ ಕರಿತೀವಿ. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದ್ರೆ ಏನು? ಅಮೂರ್ತ ನಾಮಪದ, ಅಬ್ಸ್ಟ್ರ್ಯಾಕ್ಟ್ ನೌನ್. ನೋಡಿರಿ, ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ಕಾಣಲು, ಕೇಳಲು, ಮುಟ್ಟಲು ಸಾಧ್ಯವಾಗೋದಿಲ್ಲ. ಅಂದ್ರೆ ಪಂಚೇಂದ್ರಗಳ ಗಮನಕ್ಕೆ ಬಂತಂದ್ರೆ ನೋಡಿರಿ, ಪಂಚೇಂದ್ರಗಳ ಗಮನಕ್ಕೆ ಬಂತಂದ್ರೆ ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಪಂಚೇಂದ್ರಗಳ ಗಮನಕ್ಕೆ ಬರಲಿಲ್ಲ ಅಂದ್ರೆ ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಇವು ಅಬ್ಸ್ಟ್ರ್ಯಾಕ್ಟ್ ನೌನ್ ಹೆಂಗಿರ್ತಾವೆ ಅಂತಂದ್ರೆ ಏನೋ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಬಟ್ ಮುಟ್ಟಕ್ಕೆ ಬರಲ್ಲ ಇವನ್ನ. ಇಷ್ಟು ನೆನ್ಪಿಟ್ಟು. ಕಾಂಕ್ರೀಟ್ ನೌನ್ಗೂ ಅಬ್ಸ್ಟ್ರ್ಯಾಕ್ಟ್ ನೌನ್ಗೆ ಇಷ್ಟೇ ವ್ಯತ್ಯಾಸ. ಪಂಚೇಂದ್ರಗಳ ಗಮನಕ್ಕೆ ಬಂದರೆ ಏನಂತ ಕರಿತೀವಿ? ಕಾಂಕ್ರೀಟ್. ಗಮನಕ್ಕೆ ಬರಲಿಲ್ಲ ಅಂದರೆ ಏನಂತ ಕರಿತೀವಿ? ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಬ್ರಿ. ನೋಡ್ರಿ, ಇಲ್ಲಿ ಅಬ್ಸ್ಟ್ರ್ಯಾಕ್ಟ್ ನೌನ್ಗೆ ಎಕ್ಸಾಂಪಲ್ ನೋಡ್ರಿ. ನೋಡ್ರಿ, ಲವ್, ಹ್ಯಾಪಿನೆಸ್, ಸ್ಯಾಡ್ನೆಸ್, ಫಿಯರ್, ಹಂಗ್ರಿ, ಹೋಪ್, ಟ್ರುತ್, ಆನೆಸ್ಟ್, ಫೇತ್, ಫೀಸ್ ಅಂತ ಕರಿತೀವಿ. ನೋಡಿರಿ, ಇವು ಗಮನಕ್ಕೆ ಬರ್ತದೆ. ಲವ್ ಐತಿ. ಲವ್ ಯಾವ ಥರ ಅಂತೇಳಿದ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದು ಅಬ್ಸ್ಟ್ರ್ಯಾಕ್ಟ್ ನೌನ್. ಹ್ಯಾಪಿನೆಸ್, ಸಂತೋಷ. ಎಷ್ಟು ಸಂತೋಷವಾಗಿದೆ? ತುಂಬ ಸಂತೋಷವಾಗಿದೆ. ಸಂತೋಷ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಹೇಳಕ್ಕೆ ಬರೋಲ್ಲ ಅಥವಾ ನೋಡೋಕ್ಕೆ ಬರೋಲ್ಲ. ಇಂಥವುಗಳನ್ನೇನಂತ ಕರಿತೀವಿ ನಾವು? ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಹ್ಯಾಪಿನೆಸ್ ಅನ್ನೋದು ಅಬ್ಸ್ಟ್ರ್ಯಾಕ್ಟ್ ನೌನ್. ಸ್ಯಾಡ್ನೆಸ್, ದುಃಖ ಅನ್ನೋದು ಅಬ್ಸ್ಟ್ರ್ಯಾಕ್ಟ್ ನೌನ್. ಫಿಯರ್ ಅನ್ನೋದು ಅಬ್ಸ್ಟ್ರ್ಯಾಕ್ಟ್ ನೌನ್. ಹ್ಯಾಂಗರ್ ಅನ್ನೋದು ಅಬ್ಸ್ಟ್ರ್ಯಾಕ್ಟ್ ನೌನ್. ಹೋಪ್ ಅನ್ನೋದು
ಅಬ್ಸ್ಟ್ರಾಕ್ಟ್ ನೌನ್. ಟ್ರುತ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಆನೆಸ್ಟಿ ಅಬ್ಸ್ಟ್ರಾಕ್ಟ್ ನೌನ್. ಫೇತ್ ಪೀಸ್. ನೆಕ್ಸ್ಟ್ ನೋಡ್ರಿ, ಜಾಯ್ ಅಂದ್ರೆ ಆನಂದ. ಕೈಂಡ್ನೆಸ್ ದಯೆ. ಬ್ರೇವರಿ ಅಬ್ಸ್ಟ್ರಾಕ್ಟ್ ನೌನ್. ಪೇಷನ್ಸ್ ಸಹನೆ ಅಬ್ಸ್ಟ್ರಾಕ್ಟ್ ನೌನ್. ಪ್ರೈಡ್ ಅಂದರೆ ಹೆಮ್ಮೆ ಅಬ್ಸ್ಟ್ರಾಕ್ಟ್ ನೌನ್. ಪ್ರೈಡ್ ಅಂದ್ರೆ ಏನು? ಹೆಮ್ಮೆ ಅಬ್ಸ್ಟ್ರಾಕ್ಟ್ ನೌನ್. ರೆಸ್ಪೆಕ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಕಾನ್ಫಿಡೆನ್ಸ್, ನಾಲೆಡ್ಜ್, ವಿಸ್ಡಮ್, ಸಕ್ಸಸ್. ನೆಕ್ಸ್ಟ್ ಫೇಲ್ಯೂರ್, ಫ್ರೀಡಮ್, ಜಸ್ಟಿ, ಮರ್ಸಿ, ಕೇರ್, ಎಬಿಲಿಟಿ, ಪವರ್, ಬ್ಯೂಟಿ, ಟ್ರೂತ್ಫುಲ್ನೆಸ್, ಲಾಯಲಿಟಿ. ನೆಕ್ಸ್ಟ್ ನೋಡ್ರಿ, ಡ್ರೀಮ್, ಐಡಿಯಾ, ಗೋಲ್, ಕಂಫರ್ಟ್, ಫೇನ್, ಪ್ಲೆಸರ್, ಕರೇಜ್, ಇಮ್ಯಾಜಿನೇಷನ್ ಅಂದರೆ ಕಲ್ಪನಾ ಶಕ್ತಿ. ಎಕ್ಸ್ಪೀರಿಯನ್ಸ್, ಎಮೋಷನ್. ನೆಕ್ಸ್ಟ್ ಆ್ಯಂಗ್ಸೈಟಿ. ನೋಡಿರಿ, ಪದಗಳ ಅರ್ಥ ಕೂಡ ನಿಮ್ಗೆ ವೆಕಾಬ್ಯುಲರಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಗ್ಸೈಟಿ ಅಂದರೆ ಆತಂಕ ಅಂತ ಕರಿತೀವಿ. ಆ್ಯಂಗ್ಸೈಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ರಿಲೀಫ್, ಎಂಥೋಸಿಸಮ್ ಅಂದ್ರೆ ಏನು? ಉತ್ಸಾಹ. ನೆನ್ಪಿಟ್ಕೋರಿ, ಈ ಪದಗಳ ಸತಿಗೆ ಸ್ವಲ್ಪ ನೆನ್ಪಿಟ್ಕೋಬೇಕು. ಆ್ಯಂಗ್ಸೈಟಿ ಅಂದ್ರೆ ಆತಂಕ. ರಿಲೀಫ್ ಅಂತಂದ್ರೆ ನಿಟ್ಟುಸಿರು ಅಂತ ಕರಿತೀವಿ. ಎಂಥೋಸಿಸಮ್ ಅಂದ್ರೆ ಉತ್ಸಾಹ. ಕ್ಯೂರಿಯಾಸಿಟಿ, ಕುತೂಹಲ. ಕ್ಯೂರಿಯಾಸಿಟಿ ಸ್ಪೆಲ್ಲಿಂಗ್ ನೋಡ್ಕೊರಿ ಕರೆಕ್ಟಾಗಿ, ಸ್ಪೆಲ್ಲಿಂಗ್ ಕೇಳ್ತಿರ್ತಾರೆ. ಕ್ಯೂರಿಯಾಸಿಟಿ. ಡಿಟರ್ಮಿನೇಷನ್, ಸಿನ್ಸಿಯಾರಿಟಿ, ಟಾಲರೆನ್ಸ್ ಅಂದರೆ ಸಹಿಷ್ಣುತೆ. ನೆಕ್ಸ್ಟ್ ಈಕ್ವಾಲಿಟಿ, ಯೂನಿಟಿ, ರೆಸ್ಪಾನ್ಸಿಬಿಲಿಟಿ. ಇವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸಿಪ್ಲಿನ್, ಕ್ರಿಯೇಟಿವಿಟಿ, ಫಾರ್ಗಿವ್ನೆಸ್, ಇನ್ನೋಸೆನ್ಸ್. ನೋಡಿ ನೆನ್ಪಿಟ್ಕೋರಿ, ಡಿಸಿಪ್ಲಿನ್ ಅಂದರೆ ಶಿಸ್ತು, ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ, ಫಾರ್ಗಿವ್ನೆಸ್ ಅಂದರೆ ಕ್ಷಮೆ, ಇನ್ನೋಸೆನ್ಸಿ ಅಂದರೆ ನಿರ್ದೋಷೀಯತೆ. ಡೆವೋಷನ್ ಅಂದರೆ ಭಕ್ತಿ. ನೆನ್ಪಿಟ್ಕೋರಿ, ಡೆವೋಷನ್ ಅಂದ್ರೆ ಏನು? ಭಕ್ತಿ. ಡೆವೋಷನ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನು. ಒಬಿಡಿಯನ್ಸ್ ಅಂದರೆ ವಿಧೇಯತೆ ಅಬ್ಸ್ಟ್ರಾಕ್ಟ್ ನೌನು. ನೆಕ್ಸ್ಟ್ ನೋಡ್ರಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಮೋಟಿವೇಶನು, ಆ್ಯಂಬಿಷನು. ಸೊ ಎಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಜಲಸಿ ಅಂದರೆ ಅಸೂಯೆ. ನೋಡ್ರಿ, ಜಲಸಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಪಿಟಿ ಅಂದರೆ ಕರುಣೆ. ಪಿಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಸಿಂಪತಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಕಾನ್ಫಿಡೆನ್ಸ್, ಡಿಗ್ನಿಟಿ, ಕ್ಲೇವರ್ನೆಸ್. ನೆಕ್ಸ್ಟ್ ಅಲರ್ಟ್ನೆಸ್. ನೋಡ್ರಿ, ಅಕ್ಯುರಸಿ, ಪಂಕ್ಚುಯಾಲಿಟಿ, ಫ್ಲೆಕ್ಸಿಬಿಲಿಟಿ. ಸೊ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ನೆನ್ಪಿಟ್ಕೋರಿ. ಯಾಕಂದ್ರೆ ಒಂದು ದಿವಸ ಬರೀ ಇಲ್ಲಿ ಪ್ರಶ್ನೆ ಕೇಳ್ತಾರೆ ನೌನ್ಗಳು ಯಾವ್ಯಾವ ಅಂತೇಳಿ, ಅಬ್ಸ್ಟ್ರಾಕ್ಟ್ ನೌನ್ಗೆ ಸಂಬಂಧಪಟ್ಟಂಥ. ಬೋಲ್ಡ್ನೆಸ್, ಸ್ಟೆಬಿಲಿಟಿ. ಪಾಲಿಟಿನೆಸ್ ಅಂದರೆ ಶಿಷ್ಟಾಚಾರ. ನೆನ್ಪಿಟ್ಕೋರಿ, ಪಾಲಿಟಿನೆಸ್ ಅಂದ್ರೆ ಏನು? ಶಿಷ್ಟಾಚಾರ. ನೀಟ್ನೆಸ್, ಸ್ವಚ್ಛತೆ. ಶಾರ್ಪ್ನೆಸ್, ತೀಕ್ಷ್ಣ. ಶಾರ್ಪ್ನೆಸ್ ಅಂದರೆ ತೀಕ್ಷ್ಣ. ಫೇರ್ನೆಸ್ ಅಂತ ನ್ಯಾಯ, ಪ್ರೀತಿ. ಲೀಡರ್ಶಿಪ್ಪು, ಫ್ರೆಂಡ್ಶಿಪ್ಪು, ಹೆಲ್ಪ್ಫುಲ್ನೆಸ್ಸು, ರಿಲಯಬಿಲಿಟಿ. ಸೊ ಇಷ್ಟು ಏನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇವನ್ನೆಲ್ಲ ಪದಗಳನ್ನು ನೋಡ್ಕೋರಿ. ಆಪ್ಟಿಮಾವಿಸನ್ಸ್ ಅಂತ ಕರಿತೀವಿ. ಸೊ ಇಷ್ಟು ಪದಗಳೇನದ ನೋಡಿರಿ, ಇಷ್ಟು ಪದಗಳು ಏನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಲ್ಲ ನೋಡ್ರಿ ಪದಗಳು ಬರ್ಕೋರಿ. ವಿಡಿಯೋ ಪಾಸ್ ಮಾಡಿ ಬರ್ಕೋರಿ. ಇಷ್ಟು ಅಂತ ಕರಿತೀವಿ. ನೆಕ್ಸ್ಟ್ ಏನು ಬರ್ತದೆ? ಕೌಂಟೇಬಲ್ ನೌನ್ ಅಂತೇಳಿ ಬರ್ತಾವ್ರಿ. ನೆಕ್ಸ್ಟ್ ಏನು ಈಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಒನ್ ಯಾವ್ದು ನೋಡಿದ್ವಿ ಅಂತ ಕೇಳಿದ್ರೆ ಕಾಮನ್ ನೌನ್ ನೋಡಿದ್ವಿ. ಕಾಮನ್ ನೌನ್ ಅರ್ಥ ಆಯ್ತು. ಆಮೇಲೆ ಪ್ರಾಪರ್ ನೌನ್ ಅರ್ಥ ಆಯ್ತು. ಕಾಮನ್ ನೌನ್, ಪ್ರಾಪರ್ ನೌನ್, ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಇವು 4 ಅರ್ಥ ಆಗೋದು. ಅಬ್ಸ್ಟ್ರಾಕ್ಟ್ ನೌನು ಸ್ವಲ್ಪ ನೆನ್ಪಿಟ್ಕೋರಿ. ನೆಕ್ಸ್ಟ್ ಇಲ್ಲಿ ಕೌಂಟೇಬಲ್ ನೌನ್ ಅಂತೇಳಿ ಬರ್ತಾವ ನೋಡಿ. ಕೌಂಟೇಬಲ್ ನೌನ್ ಯಾವ ಕೌಂಟ್ ಮಾಡೋಕ್ಕೆ ಬರುತ್ತಲ್ಲ ಅದನ್ನು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಕೌಂಟೇಬಲ್ ನೌನ್ ಈಸ್ ದ ನೇಮ್ ಆಫ್ ದ ಪರ್ಸನ್, ಎನಿಮಲ್ಸ್, ಥಿಂಗ್ಸ್ ಆರ್ ಪ್ಲೇಸ್. ಇಟ್ ಕ್ಯಾನ್ ಬಿ ಕೌಂಟೆಡ್. ಕೌಂಟೇಬಲ್ ಅಂದರೆ ಯಾವ ನಾಮಪದಗಳು ಎಣ್ಸಕ್ಕೆ ಬರುತ್ತೆ ನೋಡ್ರಿ, 1 2 3 4 5 ಈ ಥರ ಎಣ್ಸಕ್ಕೆ ಬಂದರೆ ಅದಕ್ಕೆ ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಕೌಂಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ಅನ್ಕೌಂಟೇಬಲ್ ಅಂತ ನೋಡ್ತೀವಿ. ಇಷ್ಟು ಏನು ಇವತ್ತಿನ ಒಂದು ವಿಡಿಯೋ ಸೆಷನ್ನು ಇದಾಗಿತ್ತು. ದಿನ ಬರ್ಕೋರಿ, ಒಂದು ನೋಟ್ಸ್ ಮಾಡಿರಿ. ಇದಕ್ಕೆ ಕಂಪಲ್ಸರಿ ಭಾಳ ಡೀಪ್ ಇರ್ತೈತೆ, ಮಾಹಿತಿಯನ್ನು ಕೊಡ್ತಿರ್ತೀನಿ. ನೀವು ನೋಟ್ ಮಾಡ್ಕೊಂಡು ರಿವಿಷನ್ ಹಾಕಿದರೆ ನಿಮ್ಗೆ ಅತ್ಯಂತ ಹೆಲ್ಪ್ ಆಗುತ್ತೆ. ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ವೆಕಾಬ್ಲರಿಗೂ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗತ್ತೆ. ಅಲ್ಲೇ ನಾನು ಕೊಟ್ಟಿರ್ತೀನಿ 55 ಎಕ್ಸಾಂಪಲು,
ನೂರು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅಲ್ಲೇ ಬರ್ಕೊಂಡು ಅಲ್ಲೇ ಪ್ರಾಕ್ಟೀಸ್ ವೊಕ್ಯಾಬಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಕೂಡ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ. ನೀ ಎಲ್ಲೂ ಹುಡುಕಾಡೋ ಅವಶ್ಯಕತೆಯೇ ಇಲ್ಲ. ಅದನ್ನು ಬರ್ಕೊಂಡು ನೀಟಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಬರ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಂತ ಹೇಳ್ತಾ ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಬೆಟ್ಟನಾಗ ಶರಣಾರ್ಥಿ. ಧನ್ಯವಾದಗಳು.